ಆತ್ಮೀಯರೇ ನಮಸ್ಕಾರ. ಸುನಾಮಿ ನ್ಯೂಸ್ಗೆ ಸ್ವಾಗತ. ಬಯಲು ಸೀಮೆಯ ಜೀವನಾಡಿ ಎಂದೇ ಹೆಸರಾದ ಅಗರಿಬೊಮ್ಮಳಿ ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಸೋರಿಕೆಯ ಗೋಳು ಈ ಮಳೆಗಾಲಕ್ಕೂ ಮುಂದುವರೆದಿದೆ. ಜಲಸಂಪನ್ಮೂಲ ಇಲಾಖೆಯ ನಿರ್ಲಕ್ಷ್ಯತನ, ಸಂಬಂಧಿಸಿದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಸೋರುತ್ತಿರುವ ಕ್ರಸ್ಟ್ ಗೇಟ್ಗಳಿಗೆ ದುರಸ್ತಿ ಭಾಗ್ಯ 2 ವರ್ಷದಿಂದಲೂ ಕೂಡಿ ಬಂದಿಲ್ಲ ಎನ್ನುವುದು ನೋವಿನ ಸಂಗತಿ. ಇತ್ತ ಬಯಲು ಸೀಮೆಯ ಅನ್ನದಾತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ವಿಚಾರದಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟೊಂದು ಸೋಮಾರಿಯಾಗಿದೆ ಎನ್ನುವುದಕ್ಕೆ 2 ವರ್ಷದಿಂದಲೂ ಸೋರಿಕೆ ಸಮಸ್ಯೆ ಎದುರಿಸುತ್ತಿರುವ ಮಾಲ್ವಿ ಡ್ಯಾಮ್ ಬಹುದೊಡ್ಡ ಜೀವಂತ ಸಾಕ್ಷಿ ಎನ್ನಬಹುದು. ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಹರಿದು ಬರುತ್ತಿರುವ ನೀರು ನಮ್ಮ ಸಾರಿಗೆ ಬಸ್ ಸ್ಟಾಪ್ನಂತೆ ಮಾಲ್ವಿ ಡ್ಯಾಮ್ನಲ್ಲಿ ನಿಂತು ಪುನಃ ಸೋರಿಕೆಯ ಗೇಟ್ ಮೂಲಕ ಅಗರಿಹಳ್ಳಕ್ಕೆ ಹರಿದು ಹೋಗುತ್ತಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಕ್ರಸ್ಟ್ ಗೇಟ್ ಸೋರುತ್ತಿದ್ದರೂ ಇದನ್ನು ದುರಸ್ತಿ ಮಾಡಲು ಜಲಸಂಪನ್ಮೂಲ ಇಲಾಖೆಯವರಿಗೆ ಪುರುಸತ್ತಿಲ್ವೇ, ಇಲ್ಲ ನಮ್ಮ ಜನಪ್ರತಿನಿಧಿಗಳ ಗಮನಕ್ಕೆ ಇದು ಬಂದಿಲ್ಲವೇ ಎಂದು ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಬಿ ಗೋಣಿಬಸಪ್ಪ ಖಾರವಾಗಿಯೇ ಪ್ರಶ್ನಿಸುತ್ತಾರೆ. ಇವರಂತೆಯೇ ಜಲಾಶಯದ ಇಂದಿನ ಸ್ಥಿತಿಗತಿಗೆ ಮರುಕ ವ್ಯಕ್ತಪಡಿಸುವವರ ಸಂಖ್ಯೆಯು ಹೆಚ್ಚಿದೆ. ಹಾಗೆಯೇ ಈ ಸೋರಿಕೆಯ ವಿಡಿಯೋ ತೆಗೆದು ಅದನ್ನು ವೈರಲ್ ಮಾಡುವ ಯುವಕರ ಸಂಖ್ಯೆಯು ಹೆಚ್ಚಿದೆ. ಮಾಲ್ವಿಯ ಗ್ರಾಮದ ಬಳಿ ಇರುವುದರಿಂದಲೇ ಅಗರಿಬೊಮ್ಮಳಿ ಜಲಾಶಯ ಮಾಲ್ವಿ ಡ್ಯಾಮ್ ಎಂದೇ ಈ ಭಾಗದ ಜನಮಾನಸದಲ್ಲಿ ಹೆಚ್ಚು ಪ್ರಚಾರದಲ್ಲಿದೆ. ತುಂಗಭದ್ರಾ ಇಲ್ಲವೇ ಭದ್ರದಿಂದ ನೀರು ತಂದು ಡ್ಯಾಮ್ಗೆ ಹಿಡಿದಿರುವ ಜಲಕ್ಷಾಮ ತಪ್ಪಿಸಿ ಎನ್ನುವ ಬೇಡಿಕೆಯ ಕೂಗಿನೊಂದಿಗೆ ಹಲವು ದಶಕಗಳು ಹೋರಾಟಗಳು ನಡೆದು ಬಂದವು. ಈ ಹೋರಾಟಕ್ಕೆ 2016ರಲ್ಲಿ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ನೀರು ತುಂಬಿಸುವ ಯೋಜನೆಗೆ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿತ್ತು. 6 ವರ್ಷದ ಬಳಿಕ ಕಾಮಗಾರಿ ಪೂರ್ಣಗೊಂಡು 2022ರ ಕೊನೆಯಲ್ಲಿ ಹೂವಿನಹಡಗಲಿ ತಾಲೂಕಿನ ರಾಜವಾಡ ಬಳಿಯ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ 1 TMC ನೀರನ್ನು ಡ್ಯಾಮಿಗೆ ಪೂರೈಕೆ ಮಾಡುವ ಯೋಜನೆಯ ಮೋಟಾರ್ಗಳು ಚಾಲನೆಗೊಂಡವು. ಆದರೆ ರಾಜವಾಡ ಪಂಪ್ ಹೌಸ್ನಿಂದ ಪೈಪ್ಲೈನ್ ಮೂಲಕ ಹಿನ್ನೀರು ಸರಾಗವಾಗಿ ಹರಿದು ಬಂದು ಡ್ಯಾಮ್ಗೆ ಸೇರಿದರೂ ಆ ನೀರು ಮಾತ್ರ ಜಲಾಶಯದ ಅಚ್ಚುಕಟ್ಟು ರೈತರ ಒಣಭೂಮಿಗೆ ನೀರು ಹರಿಯದಂತಹ ಕ್ರಸ್ಟ್ ಗೇಟ್ ಸೋರಿಕೆಯ ಸಂಕಷ್ಟ ನೀರು ಬಂದು ವರ್ಷವೇ ಎದುರಾಯಿತು. ಈ ವರ್ಷವೂ ಆ ಸಂಕಷ್ಟ ಮತ್ತೆ ಮುಂದುವರೆದಿದೆ. ಈ ನಡುವೆ ಕಳೆದ ವರ್ಷ ಮಳೆ ಅಭಾವದಿಂದಾಗಿ ತುಂಗಭದ್ರಾ ಡ್ಯಾಮ್ ತುಂಬಿರಲಿಲ್ಲ. ಹೀಗಾಗಿ ಮಾಲ್ವಿಯತ್ತ ನೀರು ಹರಿಯಲಿಲ್ಲ. ಜಲಸಂಪನ್ಮೂಲ ಇಲಾಖೆ ಮುನ್ರಾಬಾದಿಯವರ ಬೇಜವಾಬ್ದಾರಿ, ನಿರ್ಲಕ್ಷ್ಯತನಗಳು, ವಾರ್ಷಿಕವಾಗಿ ಕ್ರಸ್ಟ್ ಗೇಟ್ಗಳ ಸಮರ್ಪಕ ಮೇಲ್ವಿಚಾರಣೆ ಇಲ್ಲದಿರುವುದೇ ಕ್ರಸ್ಟ್ ಗೇಟ್ ಸೋರಿಕೆಗೆ ಮೂಲ ಕಾರಣ ಎನ್ನುತ್ತಾರೆ ಅಚ್ಚುಕಟ್ಟುದಾರರು. ಈ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳ ಸದ್ಯದ ಸ್ಥಿತಿ ನೋಡಿದರೆ ಮಾಲ್ವಿ ಜಲಾಶಯ ಜಲಸಂಪನ್ಮೂಲ ಇಲಾಖೆಗೆ ಲೆಕ್ಕಕ್ಕೆ ಇಲ್ಲದೆ ಇರಬಹುದೇನೋ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಈ ಜಲಾಶಯದ ಮೇಲ್ವಿಚಾರಣೆಯ ಕಡೆಗೆ ಇಲಾಖೆಯ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದೆ. ಹಿನ್ನೀರು ಹರಿದು ಬಂದಾಗ ಅಚ್ಚುಕಟ್ಟು ಪ್ರದೇಶದ ಅನ್ನದಾತರು ಪಟಾಕಿ ಹೊಡೆದು ಸಿಹಿ ಹಂಚಿ ಖುಷಿಪಟ್ಟರು. ನೀರು ಹಾಯಿಸಲು ಹೊಸ ಸಲಿಕೆಗಳನ್ನು ಮಾರುಕಟ್ಟೆಯಲ್ಲಿ ಮುಗಿಬಿದ್ದು ಖರೀದಿಸಿದರು. ಆದರೆ ನೀರು ಬಂದ ಖುಷಿ ಬಹಳ ದಿನ ಇರಲಿಲ್ಲ. ಏಕೆಂದರೆ ಈ ಡ್ಯಾಮ್ನ 4 ಕ್ರಸ್ಟ್ ಗೇಟ್ಗಳು ಸೋರುತ್ತಿದ್ದವು. ಹೀಗಾಗಿ ರಾಜವಾಡದಿಂದ ಪೈಪ್ಲೈನ್ ಮೂಲಕ ಬಂದಿದ್ದ ಹಿನ್ನೀರು ಡ್ಯಾಮ್ನಲ್ಲಿ ನಿಲ್ಲದೆ ಪುನಃ ಹೊರಗೆ ಹರಿದು ಅಗರಿಹಳ್ಳವನ್ನು ಸೇರಿತ್ತು. ಕಾಲುವೆ ಮೂಲಕ ಹರಿದು ಬರುವ ನೀರನ್ನು ತಮ್ಮ ಹೊಲಗದ್ದೆಗಳಿಗೆ ಹಾಯಿಸುವ ಅನ್ನದಾತರ ಕನಸಾಗಿಯೇ ಉಳಿತು. ಹೊಸ ಸಲಿಕೆಗಳು ತುಕ್ಕು ಹಿಡಿದು ಮೂಲಿಗೆ ಸೇರುವಂತಾಯಿತು. ಭತ್ತ ಕಬ್ಬು ಬೆಳೆಯುವ ಕನಸಾಗಿಯೇ ಉಳಿದಿದೆ. ಸರ್ಕಾರದ ನೀತಿ ಕೂಡ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎನ್ನುವಂತಿದೆ. 2 ವರ್ಷದ ಹಿಂದೆಯೇ ಜಲಾಶಯದ ಕ್ರಸ್ಟ್ ಗೇಟ್ ಸೋರಿಕೆ ಆಗುತ್ತಿದ್ದರೂ ಅದನ್ನು ದುರಸ್ತಿಗೊಳಿಸಲು ತುರ್ತು ಕ್ರಮ ವಹಿಸದೆ ವಿಳಂಬ ಅನುಸರಿಸುತ್ತಾ ಬಂದಿದ್ದರಿಂದ ಹಿನ್ನೀರು ಬಂದರೂ ಅಚ್ಚುಕಟ್ಟು ಪ್ರದೇಶಕ್ಕೆ ಇಲ್ಲದಂತಾಗಿದೆ. 15,000 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರುಣಿಸುವ ಮಾಲ್ವಿ ಡ್ಯಾಮಿನ ಕನಸಿಗೆ ಸದ್ಯ ಭಂಗ ಬಿದ್ದಿದೆ. ಇನ್ನು ಅಂತರ್ಜಲ ವೃದ್ಧಿಯ ಮೂಲಕ 36 ಗ್ರಾಮಗಳಲ್ಲಿನ ಕೊಳವೆ ಬಾವಿ ಆಧಾರಿತ ನೀರಾವರಿಗೆ ಬಲ ತುಂಬುವ ಕಾರ್ಯವು ಕುಂಠಿತಗೊಂಡಿದೆ. ನಮಸ್ಕಾರ. ವಿಡಿಯೋ ನೂರ್ ಅಹಮದ್ ಅವರೊಂದಿಗೆ ಒಳ್ಳಿ ಪ್ರಕಾಶ್. ನಮಸ್ಕಾರ.